ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡುವುದನ್ನು ಮರಿಬೇಡಿ. ಬಾಳದೋಣಿಯಲ್ಲಿ ಕಥೆಯ 7ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 8ನೇ ಅಧ್ಯಾಯವನ್ನು ಶುರು ಮಾಡೋಣ. ತೇಜನಿಗೆ ಕಾಲ್ ಮಾಡಿ ಹೊರಡಿರೋದನ್ನು ಕನ್ಫರ್ಮ್ ಮಾಡಿಕೊಂಡು ಮುಂದೆ ಸಾಗಿದ್ದ ಪಾರ್ಥ. ನನಗೆ ಹೋಟೆಲ್ಗಳಿಗೆ ಹೋಗಿ ಅಭ್ಯಾಸ ಇಲ್ಲ, ರೋಡ್ ಸೈಡ್ ಗಾಡಿಗಳಲ್ಲೇ ಊಟ ತಿಂಡಿ ಮಾಡಿ ಅಭ್ಯಾಸ. ಯಾವಾಗಾದರೂ ಸ್ವರ್ಣನ್ ಕರ್ಕೊಂಡು ಹೋದಾಗ ಮಾತ್ರ ಹೋಟೆಲ್ಗೆ ಹೋಗೋದು. ಹಾಗೆ ನೋಡ್ತೀರಿ, ಹೋಟೆಲ್ ಕಣ್ಣಿಗೆ ಬಿದ್ದರೆ ಹೇಳಿ ಅಂದ ಪಾರ್ಥ ಗಾಯನಾಳಿಗೆ. ಹೋಟೆಲೆಲ್ಲ ಏನು ಬೇಡ, ನಿಮಗೆಲ್ಲ ಅಭ್ಯಾಸ ಇದೆಯೋ ಅಲ್ಲೇ ನಡೆಯುತ್ತೆ ಎಂದಳು ಗಾಯನ. ಏನು ಗೊತ್ತಾ, ಹೋಟೆಲ್ಸ್ಗಿಂತ ಸ್ಟ್ರೀಟ್ ಫುಡ್ ತುಂಬ ಚೆನ್ನಾಗಿರುತ್ತೆ, ರೇಟ್ ಕಡಿಮೆ, ಟೇಸ್ಟ್ ಅಂತೂ ಸೂಪರ್ ಇರುತ್ತೆ ಅಂತ ಪಾರ್ಥ ಹೇಳ್ದ. ಹೌದು, ರೋಡ್ ಸೈಡ್ ಫುಡ್ ಟೇಸ್ಟ್ ಇರುತ್ತೆ ಅಂದಳು ಗಾಯನ ಕೂಡ. ಮಧ್ಯದಲ್ಲೊಮ್ಮೆ ಊಟಕ್ಕೆ ಕಾರ್ ನಿಲ್ಲಿಸಿದಾಗ ಸ್ವರ್ಣಾಗೆ ಕಾಲ್ ಮಾಡಿ ವಿಷಯ ತಿಳಿಸಿದ್ದ. ಬಿಸಿ ಇಡ್ಲಿ, ಚಟ್ನಿ, ರೈಸ್ ಬಾತ್ ಊಟ ರುಚಿಕಟ್ಟಾಗಿತ್ತು. ಊಟ ಮುಗಿಸಿದ ಇಬ್ಬರು ಪ್ರಯಾಣ ಮುಂದುವರಿಸಿದ್ರು. ಹೇಗಿರ್ತಾನೆ ನಿಮ್ಮ ಮಾವ, ಸ್ವಲ್ಪ ಅವನ ಬಗ್ಗೆ ಹೇಳಿ ಅಂತ ಪಾರ್ಥ ಕೇಳ್ದ. ತುಂಬ ಒರಟ, ಇಸ್ಪೀಟು ಅವನ ದುರಭ್ಯಾಸ, ತುಂಬ ಅನುಮಾನ. ನೀವೇನಾದರೂ ನನ್ನ ಕರ್ಕೊಂಡು ಹೋಗಿದ್ದು ಗೊತ್ತಾದರೆ ಅಪ್ಪ ಅಮ್ಮಂಗೆ ಹಿಂಸೆ ಕೊಡ್ತಾನೆ, ನಿಂತ ಕಾಲಲ್ಲೇ ಮದುವೆ ಮಾಡಿ ಅಂತಾನೆ ಅಷ್ಟೆ ಎಂದು ಗಾಯನ ಹೇಳಿದ್ರೆ, ವೀಕ್ನೆಸ್ ಗೊತ್ತಾಯ್ತಲ್ಲ ಬಿಡಿ, ಇನ್ನು ತಲೆ ಕೆಡಿಸ್ಕೋಬೇಡಿ ಅಂದ ಪಾರ್ಥ. ನಿಮ್ಮೂರಿನ ಬಗ್ಗೆ ಹೇಳಿ ಅಂತ ಕೇಳ್ದ. ನಮ್ಮೂರು ತುಂಬ ದೊಡ್ಡ ಊರೇನಲ್ಲ, ಊರಿನಿಂದ 7-8 ಕಿಲೋಮೀಟರ್ ದೂರದಲ್ಲಿ ಇರೋದೇ ಭ್ರಮರಾಂಬ ದೇವಸ್ಥಾನ. ಅಮ್ಮನವರು ನಮ್ಮ ಸುತ್ತಿನ ಶಕ್ತಿ ದೇವತೆ, ತುಂಬ ಪವರ್ಫುಲ್. ಏನೇ ಬೇಡ್ಕೊಂಡ್ರೂ ಇಲ್ಲ ಅನ್ನದೇ ಕರುಣಿಸೋ ಕರುಣಾಮಯಿ ಅಂದವಳ ಧ್ವನಿಯಲ್ಲಿ ಭಕ್ತಿ ಇತ್ತು. ಹೌದಾ, ನಿಮ್ಮಮ್ಮನವರು ಅಷ್ಟೊಂದು ಸ್ಟ್ರಾಂಗಾ ಅಂತ ಹೇಳಿದವನು ನಗ್ತಾ, ಮತ್ತೆ ನೀವು ನಿಮ್ಮಮ್ಮವ್ರ ಹತ್ರನೇ ಕೇಳ್ಬೋದಾಗಿತ್ತಲ್ವಾ, ನಿಮ್ಮ ಮಾವನಿಂದ ಬಿಡುಗಡೆ ಕೊಡಿಸು ಅಂತ. ಯಾಕೆ ನಿಮ್ಮ ಸಮಸ್ಯೆನ ಇನ್ನೂ ಪರಿಹಾರ ಮಾಡಿಲ್ಲ ನಿಮ್ಮಮ್ಮನವರು ಅಂದ ಪಾರ್ಥ. ನಿಮಗೆ ದೇವರಂದರೆ ನಂಬಿಕೆ ಇಲ್ವಾ, ಹುಬ್ಬೇರಿಸಿ ಪ್ರಶ್ನಿಸಿದ್ಲು ಗಾಯನ. ಕಾಯಕವೇ ಕೈಲಾಸ, ನಾನು ಮಾಡೋ ಕೆಲಸನೇ ನನಗೆಲ್ಲ. ಯಾರೋ ಬರ್ತಾರೆ, ನಮ್ಮ ಜೀವನನ ಸರಿ ಮಾಡ್ತಾರೆ ಅಂತ ಕಾಯ್ತಾ ಕೂರಲ್ಲ. ದೇವರು ಅಂದರೆ ಬರೀ ನಂಬಿಕೆ ಅಷ್ಟೇ ಅಂತ ಪಾರ್ಥ ಹೇಳ್ದ. ಪಾರ್ಥ ಇತ್ತ ನಾಸ್ತಿಕನೂ ಅಲ್ಲ, ಆಸ್ತಿಕನೂ ಅಲ್ಲ. ಇನ್ನು ನಿರ್ಣಯಕ್ಕೆ ಬಂದ ಗಾಯನ ಅವನ ಜೊತೆ ಹೆಚ್ಚು ವಾದ ಮಾಡೋದಕ್ಕೆ ಹೋಗಲಿಲ್ಲ. ಯಾಕ್ರಿ, ನಿಮ್ಮ ದೇವ್ರನ್ನ ಬೈದೆ ಅಂತ ಕೋಪ ಬಂತಾ ನಗ್ತಾ ಕೇಳಿದ್ದ ಪಾರ್ಥ. ಅವರವರ ನಂಬಿಕೆ ಅಂದಳು ಗಾಯನ. ಹಾಗಾದರೆ ನೀವು ನಂಬ್ತಿರಲ್ವಾ, ಮತ್ತೆ ಯಾಕಿನ್ನೂ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಟ್ಟಿಲ್ಲ ನಿಮ್ಮ ಅಮ್ಮನವರು? ಅದೇ ಅಮ್ಮನವರ ಜಾತ್ರೆಗೆ ನೀವು ಇಷ್ಟು ಕಷ್ಟಪಟ್ಟು ಹೋಗಬೇಕಾ? ನೀವಿಷ್ಟು ಭಕ್ತಿಯಿಂದ ಇರುವಾಗ ಅಮ್ಮನವರು ಕೂಡ ನನ್ನ ಭಕ್ತೆ ನನ್ನ ನೋಡೋಕೆ ಬರ್ತಿದ್ದಾಳೆ ಅಂತ ನಿಮಗೆ ಸಹಾಯ ಮಾಡಬೇಕಲ್ವಾ ಮರುಪ್ರಶ್ನಿಸಿದ ಪಾರ್ಥ. ಅಮ್ಮನವರು ಸಹಾಯ ಮಾಡಿರೋದಕ್ಕೆ ಅಲ್ವಾ ನೀವು ನನ್ನ ಜೊತೆ ಬರ್ತಾ ಇರೋದು ಆತ್ಮವಿಶ್ವಾಸದಿಂದ ಹೇಳಿದ್ಲು ಗಾಯನ. ಓ, ಹಾಗಾದರೆ ನನ್ನನ್ನು ಅಮ್ಮನವರೇ ನಿಮ್ಮ ಜೊತೆ ಬರೋ ಹಾಗೆ ಮಾಡಿದ್ದು ಅನ್ನೋದು ನಿಮ್ಮ ನಂಬಿಕೆನಾ ಅಂದ ಪಾರ್ಥ. ಹೌದು ಅಂದವಳ ಧ್ವನಿ ದೃಢವಾಗಿತ್ತು. ಗಾಯನ ಅವರೇ, ಒಂದು ಸ್ಮಾಲ್ ಕರೆಕ್ಷನ್. ನಿಮ್ಮ ಜೊತೆ ನಾನು ಬರೋ ಹಾಗೆ ಮಾಡಿದ್ದು ಅಮ್ಮನವರಲ್ಲ, ಸ್ವರ್ಣ ಸರಿಪಡಿಸುವವನಂತೆ ಹೇಳಿದ್ದ ಪಾರ್ಥ. ನಾನು ಆವಾಗಲೇ ಹೇಳಿದೆ ಅಲ್ವಾ, ನಾವಿಲ್ಲಿ ನಿಮಿತ್ತ ಮಾತ್ರ ಅಂತ. ಸ್ವರ್ಣ ಕೂಡ ಕಾರಣ ಅಷ್ಟೇ. ನೀವೇನೇ ಹೇಳಿ, ನೀವು ಬರ್ತಿರೋದು ಅಮ್ಮನವರ ಕೃಪಾಕಟಾಕ್ಷದಿಂದ ಅಂದಳು ಗಾಯನ. ವೆರಿ ಫನ್ನಿ ಕಣ್ರಿ ನೀವು. ದೇವರಲ್ಲಿ ನಂಬಿಕೆ ಇರಬೇಕು, ಆದರೆ ಇಷ್ಟೊಂದು ಮೂಢನಂಬಿಕೆ ಇರಬಾರ್ದು. ಹಾಗಾದರೆ ನಿಮ್ಮ ಪ್ರಕಾರ ನಾನು ದೈವ ಮಾನವ ಅಂದ ಪಾರ್ಥ ನಗ್ತಾ. ಗಾಯನ ಅವನ ಮಾತಿಗೆ ಪ್ರತಿಕ್ರಿಯಿಸಲು ಹೋಗಲಿಲ್ಲ, ಸುಮ್ಮನೆ ಸೀಟಿಗೊರಗಿದ್ಲು. ಏನೋ ಗಿರೀಶ, ನಿಮ್ಮ ಅಕ್ಕನ ಮಗಳು ಬರ್ತಿದ್ದಾಳ ಜಾತ್ರೆಗೆ? ಇಸ್ಪೀಟಟ್ಟದಲ್ಲಿ ಒಬ್ಬ ಗಿರೀಶ್ನನ್ನ ಕೇಳಿದ್ದ. ಹೌದು ಬರ್ತಿದ್ದಾಳೆ, ನಿನಗ್ಯಾಕೆ? ಇಸ್ಪೀಟಿನ ಎಲೆಗಳನ್ನು ಜೋಡಿಸ್ಕೊಳ್ತಾ ಹೇಳಿದ್ದ ಗಿರೀಶ. ಮದುವೆ ಆಗ್ತೀನಿ ಅಂತ ಹೋದ ವರ್ಷನೇ ಕುಣಿತಿದ್ದಲ್ಲೋ, ನೋಡಿದ್ರೆ ನಿನ್ನ ಪಾರಿವಾಳ ಪುರ್ರ ಅಂತ ಬೆಂಗಳೂರಿಗೆ ಹಾರೋಯ್ತು, ಅದಕ್ಕೆ ಕೇಳಿದೆ ಎಂದ ಆತ. ಹಾರೇನು ಹೋಗಿಲ್ಲ, ಓದೋಕೆ ಹೋಗಿರೋದು ಮುಖ ಗಂಟಿಕ್ಕೊಂಡು ಹೇಳಿದ ಗಿರೀಶ. ಮೊದಲೆಲ್ಲ ಹೆಣ್ಮಕ್ಳು ಕಾಲೇಜ್ ಮೆಟ್ಲತ್ತಿದ್ರೆ ಹಾಳಾಗ್ತಾರೆ ಅನ್ನೋರು, ಅಂಥದ್ರಲ್ಲಿ ನಿನ್ನ ಪಾರಿವಾಳ ಹೋಗಿರೋದು ಬೆಂಗಳೂರಿಗೆ. ಅಲ್ಲೇ ಯಾವುದಾದ್ರೂ ಗಿಡಗನ ಕೈಗೆ ಸಿಕ್ಕರೆ ಮುಗೀತು ಮತ್ತೊಬ್ಬ ಹೇಳ್ದ. ಗಿಡಗನ ಕೈಗೆ ಸಿಕ್ಕರೆ ಗಿರೀಶಂಗೆ ಏನೂ ಉಳಿಸಿರಲ್ಲ ಬಿಡು, ಇನ್ನೊಬ್ಬ ಎಲೆ ಬಿಡುತ್ತಾ ಹೇಳ್ದ. ಸಾಕು ನಿಲ್ಲಿಸ್ರೋ, ಅವಳು ಇಲ್ಲಿ ನನ್ನನ್ನೇ ಮಾತಾಡ್ಸಲ್ಲ, ಇನ್ನು ಬೆಂಗಳೂರಲ್ಲಿ ಬೇರೆಯವ್ರ ಹತ್ರ ಮಾತಾಡ್ತಾಳಾ? ಚಾನ್ಸೇ ಇಲ್ಲ
ಅಂದ ಗಿರೀಶ ಜೇಬ್ನಲ್ಲಿದ್ದ ಬೀಡಿ ತೆಗೆದು ಕಡ್ಡಿ ಗೀರಿ ಹಚ್ಕೊಳ್ತಾ. ಲೋ ಮೋಟ್ ಬಿಡಿ, ಯಾವ ಜಮಾನದಲ್ಲಿದ್ದೀಯಾ? ಹಳ್ಳೀಲಿದ್ದಾಗ ಗೌರಮ್ಮನ ಥರ ಇರ್ತಾರೆ, ಅದೇ ಪೇಟೆಗೆ ಹೋದರೆ ಎಷ್ಟು ಚೇಂಜ್ ಆಗ್ತಾರೆ ಗೊತ್ತಾ? ಹೂ ಕಂಡ ಗಿರೀಶ, ಅಲ್ಲಿ ಉದ್ದಿದ್ದಿದ್ದು ಕೂದಲೆಲ್ಲ ಕಟ್ ಮಾಡಿಸ್ಕೊಂಡು ಬಣ್ಣ ಹಚ್ಚಿಸ್ಕೊಂಡು ಮೈಗಂಟ ಬಟ್ಟೆ ಹಾಕೊಂಡು ಬರ್ತಾರೆ, ನೋಡ್ತಿರು. ನಿನ್ನ ಪಾರಿವಾಳ ಕೂಡ ಹಂಗೆ ಬರೋದು ಅಂತ ಯಾರೋ ಒಬ್ಬ ಹೇಳಿದ್ದ. ಗಾಯಿ ಹಾಗೆಲ್ಲ ಬದಲಾಗಲ್ಲ, ಇಲ್ಲಿದ್ದಾಗ ಹೇಗಿದ್ಲೋ ಹಾಗೆ ಬರ್ತಾಳೆ, ಬೆಟ್ಸಾ ಅಂದವನು. ಶೋ, ಆಟನೂ ನಂದೇ, ಗಾಯಿನೂ ನನ್ನವಳೆ, ತಿಳ್ಕೊಳ್ಳಿ ಎಂದು ಮಧ್ಯದಲ್ಲಿ ಹಾಸಿದ್ದ ಟವೆಲ್ ಮೇಲಿದ್ದ ಹಣವನ್ನೆಲ್ಲ ಎತ್ಕೊಂಡು ಜೇಬ್ನಲ್ಲಿ ತುಂಬಿಕೊಂಡು ಎದ್ದು ಸಡಿಲವಾಗಿದ್ದ ಪಂಚೆಯನ್ನು ಬಿಗಿಯಾಗಿ ಸುತ್ತಕೊಂಡು ಮುನ್ನಡೆದರೆ ಅವನ ಚೇಲಾಗಳಾದ ನಿಂಗ, ಸಿದ್ಧ ಅವನನ್ನು ಹಿಂಬಾಲಿಸಿದರು. ಗಿರೀಶಿಗೆ ಇವತ್ತು ಒಳ್ಳೆ ಲಾಭ ಆಗಿದೆ, ಇವತ್ತು ಸಂಜಿಕೆ 2 ಫುಲ್ ಬಾಟ್ಲಿ ಕುಡಿಸ್ತಾನೆ ಎಂದರೆ ನಿಂಗ. ಹಾಗೆಯೇ ನೆಂಚ್ಕಣಕ್ಕೆ ಬೋಟಿ, ಬಟಾಣಿ ಪ್ಯಾಕೆಟು, ಉಪ್ಪಿನಕಾಯಿ ಬೇಡ ಕಣ್ಲ, ಭಾರತ್ ರವ ಹೊಸ್ದಾಗಿ ಕಬಾಬ್ ಮಾಡ್ತಾರೆ, ತರಣ ಅಂದ ಸಿದ್ಧ. ಲೋ, ಜಾತ್ರೆ ಶುರುವಾಗೈತಲ್ಲ, ನಾನ್ ವೆಜ್ ಮಾಡಂಗಿಲ್ಲ, ಗೊತ್ತಾದರೆ ಗಲಾಟೆ ಮಾಡ್ತಾರೆ ಕಣ್ಲ, ಬ್ಯಾಡ, ಬಜ್ಜಿ ಚುರುಮುರಿಲೇ ಮುಗಿಸೋಣ ಈಕಿತ ಎಂದ ನಿಂಗ. ಆಯಿತು, ಸಂಜೆ ಪ್ಲ್ಯಾನ್ ಇಲ್ಲೇ, ಬಾಯಿ ನೀರು ಸುರಿಸ್ಕೊಂಡು ನಿಂತಿರ್ತೀರಾ, ಬರ್ತೀರಾ ಗುರುಗುಡ್ತಲೇ ಹೇಳಿದ್ದ ಗಿರೀಶ. ಎಷ್ಟು ಧೈರ್ಯ ಇದ್ದರೆ ನನಗೆ ಗಾಯಿ ಸಿಗಲ್ಲ ಅಂತ ಹೇಳ್ತಾನೆ ಎಂದು ಬೈದುಕೊಳ್ಳುತ್ತಾ ಮೂವರು ಹೋಗಿ ಸೋಮಲಾಪುರದ ವೈನ್ ಶಾಪಿನಲ್ಲಿ ಕುಳಿತರು. ಏನೋ ಗಿರಿ, ಜೋಬ್ ದಪ್ಪ ಇದೆ, ಆಟ ನಿಂದೆ ಅನ್ನಂಗೆ ಕಾಣಿಸ್ತಿದೆ ಅಂದ ವೈನ್ ಶಾಪಿನವ. ನೀನೊಬ್ಬನೇ ಕಣೋ ನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದು, ಸಿದ್ಧ ನಿಂಗಂಗೆ 2 ಬಾಟ್ಲಿ ಕೊಡು ಅಂದ ಗಿರೀಶ. ಗಿರೀಸಣ್ಣೋ, ನಂಗೊಂದು ಹೇಳಣ್ಣೋ, ಕುಡುಕನೊಬ್ಬ ಮೈ ಮೇಲೆ ಬೀಳುವವನಂತೆ ಬಂದು ಕುಳಿತ. ಏಯ್ ಹೋಗು, ನಮ್ಮ ತಾವು ಕಾಸಿಲ್ದಾಗ ಒಂದು 90 ಕೊಡಿಸು ಅಂದರೆ ಕೊಡಿಸ್ತಿಲ್ಲ, ಇಲ್ವಲ್ಲ, ಇವಾಗ ಕೊಡಿಸಲ್ಲ ಈಗ ಎಂದ ನಿಂಗ. ಲಾ, ನೀ ಸುಮ್ಮನಿರ್ಲ, ಇವತ್ತು ಗಾಯಿ ಬರ್ತೀರ ಕುಸಿಗೆ ಒಂದು MH ಕೊಡಿಸ್ತೀನಿ ಕಣ, ಕುಡಿದು ಮಜಾ ಮಾಡ್ಲಾ ಅಂದ ಗಿರೀಶ. ಇಲ್ಲಿ ಗಿರೀಶ ಗಾಯನಾಳಿಗಾಗಿ ದಾರಿ ಕಾಯ್ತಾ ಇದ್ರೆ ಗಾಯನ ಪಾರ್ಥನ ಜೊತೆ ಕಾರು ನಿಂತ ಅನುಭವ ಆಗ್ತಾ ಇದ್ದ ಹಾಗೆ ಕಣ್ಣು ಬಿಟ್ಟ ಗಾಯನ, ಊರು ಬಂತಾ ಅಂದಳು. ಊರೆಲ್ರಿ ಬರುತ್ತೆ, ನಾವೇ ಹೋಗಬೇಕು, ನೈಟ್ ಡ್ರೈವಿಂಗ್ ಅಲ್ವಾ, ನಿದ್ದೆ ಬರುತ್ತೆ, ಟೀ ಕುಡಿಯೋಣ ಅಂತ ನಿಲ್ಲಿಸ್ದೆ ಅಂದ ಗೂಡಂಗಡಿ ನೋಡಿ. ಹೌದಾ, ಸರಿ, ಕುಡ್ಕೊಂಡು ಬನ್ನಿ, ನಾನು ಕೂತಿರ್ತೀನಿ ಅಂದಳು ಗಾಯನ. ನಿಮಗೆ ಲೇಟ್ ನೈಟ್ ಓದುವಾಗ ಕಾಫಿ ಟೀ ಕುಡಿದು ಅಭ್ಯಾಸ ಇದ್ದರೆ ಬನ್ನಿ, ಸ್ವಲ್ಪ ಕುಡೀರಿ ಎಂದು ಪಾರ್ಥ ಬಲವಂತ ಮಾಡಿದಾಗ ತಾನು ಕೂಡ ಇಳಿದ್ಲು ಗಾಯನ. ಸರಿ, ರಾತ್ರಿ ಚುಮು ಚುಮು ಚಳಿಯಲ್ಲಿ ಗಟ್ಟಿ ಹಾಲಿನ ಚಹಾ ಸ್ವಾದಿಷ್ಟವಾಗಿತ್ತು. ಅಂಗಡಿ ಮುಂದೆ ನೇತು ಹಾಕಿದ್ದ ಪೋಟಿ ಪ್ಯಾಕೆಟ್ ಕಡೆ ಆಸೆಗಣ್ಣಿನಿಂದ ನೋಡಿದವಳಿಗೆ ತಿನ್ನೋ ಆಸೆ. ಆದರೆ ಪಾರ್ಥ ಏನಂದ್ಕೊಳ್ತಾರೋ ಅಂದ್ಕೊಂಡು ಕಣ್ಮುಚ್ಚಿ ಆಸ್ವಾದಿಸುತ್ತಾ ಟೀ ಕುಡಿದ್ಲು. ನೇಚರ್ ತುಂಬ ಚೆನ್ನಾಗಿದೆ ಕಣ್ರಿ, ಪಾರ್ಥನ ಧ್ವನಿಗೆ ಕಣ್ಬಿಟ್ಲು. ಹೌದು, ಪ್ರಕೃತಿಗೆ ಪ್ರಕೃತಿನೇ ಸಮ, ಯಾವ ಐಷಾರಾಮಿ ಜೀವನ ಕೂಡ ಕೊಡದ ನೆಮ್ಮದಿನ ಪ್ರಕೃತಿ ಕೊಡುತ್ತೆ ಅಂದಳು ಸುತ್ತಲಿನ ನಿಶೆಯ ನೀರವತೆಯಲ್ಲೂ ಸಾವಿರಾರು ಅರ್ಥಗಳನ್ನು ಹುಡುಕ್ತಾ. ಅಮ್ಮನವರು ಕೂಡ ಹೀಗೆ ಮೌನವಾಗಿದ್ದೇ ಎಲ್ಲದನ್ನ ಗಮನಿಸ್ತಾ ಇರ್ತಾರೆ. ಹಾಗಂತ ಅವರು ಕಲ್ಲು ವಿಗ್ರಹ, ಸುಮ್ಮನಿದ್ದಾರೆ ಅಂತ ಅಲ್ಲ. ಮನುಷ್ಯ ತನ್ನ ಕಡೆ ಪ್ರಯತ್ನ ಮಾಡೋವರೆಗೂ ಅವ್ರು ಬರಲ್ಲ. ಇನ್ನೇನು ನಮ್ಮಿಂದ ಆಗೋದೇ ಇಲ್ಲ ಅನ್ನೋ ಹಂತದಲ್ಲಿ ನಮ್ಮನ್ನು ಕಾಪಾಡೋಕ್ಕೆ ಅಮ್ಮನವರು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದೇ ಬರ್ತಾರೆ. ಸಣ್ಣ ಧ್ವನಿಯಲ್ಲಿ ತನಗೆ ತಾನೇ ಹೇಳಿಕೊಂಡ್ರೂ ಪಕ್ಕದಲ್ಲಿಯೇ ಕುಳಿತಿದ್ದ ಪಾರ್ಥನಿಗೆ ಅದು ಕೇಳಿಸಿತ್ತು. ಹೌದಾ, ಅಷ್ಟೊಂದು ನಂಬಿಕೆನಾ ನಿಮಗೆ ಅಮ್ಮನವ್ರ ಮೇಲೆ? ದೇವರು ಅಂದರೆ ಯಾರು ಗೊತ್ತಾ? ನಮಗೆ ಏನು ಬೇಕು ಅಂತ ಅಂದ್ಕೊಂಡು ಕೂಡಲೇ ಕೊಡ್ತಾರಲ್ಲ, ಅವರು ನಿಜವಾದ ದೇವರು. ಗರ್ಭಗುಡಿಯಲ್ಲಿ ಕುಳಿತು ಸುಮ್ಮನೆ ಅಭಿಷೇಕ, ಪೂಜೆ, ಮಂಗಳಾರತಿ, ನೈವೇದ್ಯ ಮಾಡಿಸ್ಕೊಳ್ಳೋ ದೇವರಲ್ಲ. ದೇವರು ನಮಗೆ ಕೊಡಬೇಕು, ಅದು ಬಿಟ್ಟು ಹರಕೆ ಹೆಸರಲ್ಲಿ ದೇವರಿಗೆ ಮನುಷ್ಯ ಕೊಡೋದಲ್ಲ. ನನ್ನ ಪಾಲಿಗೆ ನಮ್ಮ ಅಕ್ಕನೇ ದೇವರು ಅಂದ ಪಾರ್ಥ ತನ್ನ ವಾದ ಮಂಡಿಸುತ್ತ. ಯಾಕೆ, ನಿಮ್ಮ ಅಪ್ಪ ಅಮ್ಮ ದೇವರಲ್ವ ನಿಮ್ಮ ಪಾಲಿಗೆ? ಪಾರ್ಥನ ವಿಷಯ ತಿಳಿಯದೆ ಕೇಳಿದ್ಲು ಗಾಯನ. ನನಗೆ ನನ್ನ ಅಪ್ಪ ಅಮ್ಮ ಯಾರು ಅಂತಾನೇ ಗೊತ್ತಿಲ್ಲ ಎಂದ ಪಾರ್ಥ. ಹೌದಾ, ಕ್ಷಮಿಸಿ, ಗೊತ್ತಿರಲಿಲ್ಲ ಅಂದಳು ಗಾಯನ ಟೀ ಗ್ಲಾಸನ್ನು ಕೆಳಗಡೆ ಇಡ್ತಾ. 2 ಪ್ಯಾಕೆಟ್ ಬೋಟಿ ತೆಗೆದುಕೊಂಡು ಒಟ್ಟು ಹಣವನ್ನು ಅಂಗಡಿಯವನಿಗೆ ಕೊಟ್ಟು ಬಂದು ಕಾರ್ನಲ್ಲಿ ಕೂತ್ಕೊಳ್ತಾ, ತಗೊಳ್ಳಿ, ನನಗೂ ಕೂಡ ಬೋಟಿ ಅಂದರೆ ತುಂಬ ಇಷ್ಟ. ಜೀವನದ ಸಂತೋಷಗಳು ಅಡಗಿರೋದು ಹೀಗೆ ಸಣ್ಣ ಪುಟ್ಟ ವಿಷಯಗಳಲ್ಲೇ ಹೊರತು ದೊಡ್ಡ ವಿಷಯಗಳಲ್ಲ. ಒಂಥರ ಅಲ್ಪತೃಪ್ತ ನಾನು ಅಂದ ಪಾರ್ಥ ಬೋಟಿ ಪ್ಯಾಕೆಟ್ ಓಪನ್ ಮಾಡಿ 5 ಬೆರಳುಗಳಿಗೂ ಸಿಕ್ಕಿಸ್ಕೊಂಡು ತಿಂತ. ಗಾಯನ ಕೂಡ ಒಂದೊಂದೇ ಬೋಟಿ ತೆಗೆದು ತಿನ್ನೋದಕ್ಕೆ ಆರಂಭಿಸಿದ್ಲು. ಏನು ಗೊತ್ತಾ, ಅಯ್ಯೋ ಅವ್ರೇನು ಅಂದ್ಕೋತಾರೋ ಇವರೇನು ಅಂದ್ಕೋತಾರೋ ಅಂತ ತಲೆ ಕೇಳಿಸ್ಕೊಳ್ತಾ ನಮ್ಮ ಮನಸ್ಸು ಏನು ಹೇಳುತ್ತೆ ಅಂತ ಕೇಳಿಸ್ಕೊಳ್ಳೋದೇ ಇಲ್ಲ ನಾವು. ಮೊದಲು ನಮಗೇನಿಷ್ಟ ಹಾಗೆ ಬದುಕೋದನ್ನು ಕಲಿಬೇಕು. ಇದೇ ನೆಮ್ಮದಿ, ಜೀವನದ ಸರಳ ಉಪಾಯ
ಅಂದ ಪಾರ್ಥ. ನೀವು ಹೇಳೋದು ನಿಜ. ನಾವು ಬೇರೆಯವ್ರು ಏನು ಅಂದ್ಕೋತಾರೋ ಅಂತ ನಮಗೇನು ಬೇಕು ಅನ್ನೋದನ್ನೇ ಮರೆತು ಬಿಡ್ತೀವಿ. ಜೀವನ ಪೂರ್ತಿ ಇನ್ನೊಬ್ಬರಿಗೆ ಹೇಗೆ ಬೇಕೋ ಹಾಗೆ ಬದುಕ್ತೀವಿ. ಜೀವನದ ಅತಿ ದೊಡ್ಡ ಪಾಠನ ತುಂಬ ಸಿಂಪಲಾಗಿ ಹೇಳಿದ್ರಿ ಅಂದಳು ತಾನು ಕೂಡ ಬೋಟಿಯನ್ನು ಬೆರಳಿಗೆ ಸಿಗಿಸ್ಕೊಂಡು ತಿನ್ನುತ್ತಾ. ಪರವಾಗಿಲ್ರಿ, ತುಂಬ ಬೇಗ ಅರ್ಥ ಮಾಡ್ಕೊಂಡ್ರಿ ನಗ್ತಾ ಹೇಳಿದವನು ಕಾರ್ ಸ್ಟಾರ್ಟ್ ಮಾಡಿದ್ದ. ನಿಮ್ಮನ್ನು ಒಂದು ಮಾತು ಕೇಳಲಾ ಅಂದಳು ಹುಬ್ಬೇರಿಸಿ. ಕೇಳಿ, ಅದಕ್ಕೇನು ಅಂದ ಪಾರ್ಥ ಸ್ಟೇರಿಂಗ್ ತಿರುಗಿಸ್ದ. ನಿಮಗೆ ಯಾವತ್ತೂ ನಿಮ್ಮ ಅಪ್ಪ ಅಮ್ಮ ಯಾರು ಅಂತ ತಿಳ್ಕೋಬೇಕು ಅಂತ ಅನಿಸಿಲ್ವಾ ಅಂದಳು ಗಾಯನ. ಈ ಪ್ರಶ್ನೆ 2ನೇ ಬಾರಿ ನನ್ನೆದುರಿಗೆ ಬಂದಿರೋದು. ಮೊದಲು ಸ್ವರ್ಣ, ಈಗ ಗಾಯನ. ನನಗಿಂತ ಚಿಕ್ಕವರು. ಇವ್ರಿಗನ್ಸಿರೋದು ನನಗೆ ಯಾಕೆ ಇಷ್ಟು ವರ್ಷ ಅನ್ನಿಸ್ಲಿಲ್ಲ? ನಾನೇನಾದರೂ ಅಕ್ಕ ಭಾವನ ಪ್ರೀತಿಲಿ ಹೆತ್ತವರನ್ನ ಮರ್ತೇ ಬಿಟ್ನಾ ಎಂದುಕೊಂಡವನ ಮನಸ್ಸಿನಲ್ಲಿ ಹೆತ್ತವರಿಗಾಗಿ ಕಣ್ಣೀರು ಬಂದಿತ್ತು. ಭಾರತ ಅವರೇ, ಅಳ್ತಿದ್ದೀರಾ? ಸಾರಿ, ನಿಮ್ಮ ಮನಸ್ಸಿಗೆ ಬೇಜಾರು ಮಾಡಬೇಕು ಅಂತ ಕೇಳಲಿಲ್ಲ ಅಂದಳು ಗಾಯನ ತಪ್ಪು ಮಾಡಿದವಳಂತೆ. ಇಲ್ಲ, ನಿಮ್ಮದೇನೂ ತಪ್ಪಿಲ್ಲ. ಮೊನ್ನೆ ಸ್ವರ್ಣ ಕೂಡ ಇದೇ ಪ್ರಶ್ನೆ ಕೇಳಿದ್ಲು. ನನಗೆ ಯಾಕೆ ಇಷ್ಟು ವರ್ಷ ಹೆತ್ತವ್ರ ಬಗ್ಗೆ ತಿಳ್ಕೋಬೇಕು ಅಂತ ಅನ್ನಿಸ್ಲಿಲ್ಲ ಅಂತ ನನ್ನ ಮೇಲೆ ನನಗೆ ಬೇಜಾರಾಯಿತು ಅಷ್ಟೇ ಅಂದ ಪಾರ್ಥ. ಹಾಗಾದರೆ ನಿಮ್ಮ ಅಕ್ಕ ಭಾವನ ಹತ್ರ ಕೇಳಿ, ಹೇಳ್ತಾರೆ ಅಂದಳು ಗಾಯನ. ಸಮಸ್ಯೆ ಇರೋದೇ ಅಲ್ಲಿ. ಅಕ್ಕ ಭಾವನ ಹತ್ರ ಕೇಳಿದ್ರೆ ಬೇಜಾರು ಮಾಡ್ಕೊಳ್ತಾರೆ. ಅದಕ್ಕೆ ನಾನು ನನ್ನ ಫ್ರೆಂಡ್ ಹೇಗಾದರೂ ತಿಳ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ನೀವು ಸ್ವರ್ಣ ಹತ್ರ ಹೇಳಬೇಡಿ ಅಂದ ಪಾರ್ಥ. ಇಲ್ಲ, ಹೇಳಲ್ಲ. ನನ್ನಿಂದ ಏನಾದರೂ ಸಹಾಯ ಬೇಕಾದರೆ ಹೇಳಿ, ಖಂಡಿತ ಮಾಡ್ತೀನಿ ಅಂದಳು ಗಾಯನ. ಅವಶ್ಯಕತೆ ಬಂದರೆ ಕೇಳ್ತೀನಿ. ನನಗೆ ಬುದ್ಧಿ ಬಂದಾಗಿಂದ ಬೆಂಗಳೂರಲ್ಲೇ ಇರೋದು. ಹಾಗಂತ ನಾವೇನು ಮೂಲ ಬೆಂಗಳೂರು ನಿವಾಸಿಗಳಲ್ಲ. ಆದರೆ ನಮ್ಮದು ಸ್ವಂತ ಊರು ಯಾವ ಊರು ಅಂತ ಗೊತ್ತಿಲ್ಲ. ಅಕ್ಕ ಭಾವನ ಹತ್ರ ಕೇಳೋಕ್ಕಾಗಲ್ಲ. ಬೇರೆ ಯಾವುದಾದ್ರೂ ದಾರಿಲಿ ಕಂಡು ಹಿಡಿಬೇಕು ಅಂದ ಪಾರ್ಥ. ಹಾಗಂತ ಯಾವುದು ದಾರಿನೇ ಇಲ್ಲ ಅಂತ ಅಂದ್ಕೋಬೇಡಿ. ದೇವರು ಯಾವುದಾದ್ರೂ ದಾರಿ ತೋರಿಸ್ತಾನೆ. ನಾನು ನಿಮ್ಮ ತಂದೆ ತಾಯಿ ಬಗ್ಗೆ ಗೊತ್ತಾಗಲಿ ಅಂತ ಅಮ್ಮನವರಿಗೆ ತಂಬಿಟ್ಟಿನ ಆರತಿ ಮಾಡಿ ಬೇಡ್ಕೋತೀನಿ ಅಂದಳು ಗಾಯನ. ಬೇಡ್ಕೊಳ್ಳೋ ಮನಸ್ಸಿದೆಯಲ್ಲ ಸಾಕು. ನಂದೇನಂತ ದೊಡ್ಡ ಸಮಸ್ಯೆ ಅಲ್ಲ. ಅದೇ ತಂಬಿಟ್ಟಿನ ಆರತಿ ಮಾಡಿ ನಿನ್ನ ಸಮಸ್ಯೆಗೆ ಪರಿಹಾರ ಕೊಟ್ಕೊಳ್ಳಿ ನಿಮ್ಮ ಅಮ್ಮನವರ ಹತ್ರ ಅಂದ ಪಾರ್ಥ. ಇವ್ರಿಗೆ ದೇವರಲ್ಲಿ ನಂಬಿಕೆ ಇಲ್ಲ. ತಾಯಿ ಭ್ರಮರಾಂಬ, ನಿನ್ನ ಶಕ್ತಿ ಏನಂತ ಇವರಿಗೆ ಅರ್ಥ ಮಾಡಿಸು ಎಂದು ಹೇಳಿಕೊಂಡವಳು ಕಿಟಕಿಯಾಚೆ ಕಣ್ಣು ಹಾಯಿಸಿ ಕುಳಿತಳು ಗಾಯನ. ಈ ಕತ್ಲಿನಲ್ಲಿ ಹೊರಗಡೆ ಏನ್ರಿ ಕಾಣತ್ತೆ? ನನ್ನ ಮಾತಿಷ್ಟ ಆಗಲಿಲ್ಲ ಅಂತ ನೇರವಾಗಿ ಹೇಳಿ. ಮುಖ ಊದಿಸ್ಕೊಂಡು ಹೊರಗಡೆ ನೋಡಬೇಡಿ. ನಿಮ್ಮ ಸಮಸ್ಯೆಗೆ ಹೋಲಿಸಿ ನೋಡಿದ್ರೆ ನಂದು ಸಮಸ್ಯೆನೇ ಅಲ್ಲ. ಅದೇ ನಿಮ್ಮ ಸಮಸ್ಯೆ ಪರಿಹಾರ ಆಗಲಿಲ್ಲ ಅಂದರೆ ನಿಮ್ಮ ಜೀವನನೇ ಹಾಳಾಗತ್ತೆ ಅಂದ ಪಾರ್ಥನ ಧ್ವನಿಯಲ್ಲಿ ಕಾಳಜಿ ಇತ್ತು. ಎಷ್ಟು ಕಾಳಜಿ ಇದೆ ಇವರಿಗೆ? ಸ್ವರ್ಣ ತುಂಬ ಅದೃಷ್ಟ ಮಾಡಿದ್ಲು ಎಂದುಕೊಂಡವಳು ನನ್ನ ಸಮಸ್ಯೆಗೂ ಅಮ್ಮನವರು ಏನಾದರೂ ಪರಿಹಾರ ಕೊಡ್ತಾರೆ ಎಂದಳು ಮತ್ತೊಮ್ಮೆ ಆತ್ಮವಿಶ್ವಾಸದಿಂದ. ರಸ್ತೆ ಬರಿ ಇದ್ದ ಮೈಲುಗಲ್ಲಲ್ಲಿ ಬ್ರಹ್ಮಗಿರಿ 50 ಕಿಲೋಮೀಟರ್ ಅಂತ ನೋಡಿ, ಇನ್ನು 1 ಅವರ್ ರೀಚ್ ಆಗ್ತೀವಿ ಅಂದ ಪಾರ್ಥ. 1 ಅವರ್ ಅಷ್ಟೇನಾ? ಊರು ಬಂದೇ ಬಿಡ್ತಾ? ಅದುವರೆಗೂ ಇದ್ದ ಉತ್ಸಾಹವೆಲ್ಲ ಇಳಿದೇ ಹೋಗಿತ್ತು ಗಾಯನಾಳಿಗೆ. ಮುಖದ ಮೇಲೆ ಆತಂಕ ಸ್ಪಷ್ಟವಾಗಿ ಗೋಚರವಾಗ್ತಾ ಇತ್ತು. ಧೈರ್ಯವಾಗಿರಿ, ನಿಮ್ಮೂರಿದು, ಸಂತೋಷದಿಂದ ಹೋಗಬೇಕು ಹೊರತು ಹೆದರ್ಕೊಂಡಲ್ಲ. ನನ್ನಂಥ ಎಷ್ಟೋ ಜನಕ್ಕೆ ಹೇಳ್ಕೊಳ್ಳೋದಕ್ಕೆ ನಮ್ಮೂರು ಅಂತ ಇರೋದೇ ಇಲ್ಲ ಅಂದ ಪಾರ್ಥ ವಿಷಾದದ ಧ್ವನಿಯಲ್ಲಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.